ಆರ್ ಅಶೋಕ್ ಅವರೇ, ಇವತ್ತು ನಿಮ್ಮ ಮೇಲೆ ಭ್ರಷ್ಟಾಚಾರದ ಒಂದು ದೊಡ್ಡ ಹೊರೆ ಇದೆ. ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು 40,000, 4,000, 4 ರೂಪಾಯಿ ತಗೊಳ್ಳಿ, ನಂಗೆ ಗೊತ್ತಿಲ್ಲ. ಸಾವಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ. ನೀವು ಸಾವಲ್ಲಿ ಭ್ರಷ್ಟಾಚಾರದ ಹೊರೆಯನ್ನು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ, ನಾವು ಹೇಳ್ತಾ ಇದ್ವಿ, ಯಾರೂ ನಂಬಲಿಲ್ಲ. ಪಾಪ ಯತ್ನಾಳ್ ಅವರು ಹಗಲು ರಾತ್ರಿ ಮಾನ ಮರ್ಯಾದೆ ಎಲ್ಲ ತೆಗೆದಾರಪ್ಪ. ಅವ್ರ ಪಕ್ಷದವ್ರೆ. ನಿಮಗೇನು ನೈತಿಕ ಹೊಣೆ ಇದೆ ನನ್ನ ರಾಜೀನಾಮೆ ಕೇಳೋದಕ್ಕೆ? ಫಸ್ಟ್ ನಾನು ಹೇಳೋದು, ಆರ್ ಅಶೋಕ್ ಅವರು, ಅವರಿಗೆ ಮಾನ ಮರ್ಯಾದೆ ಇದ್ದರೆ, ಆ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ದಾರಾಗಿರ್ತಕ್ಕಂಥ ಹೊರೆ ಅವರ ಮೇಲಿದ್ದರೆ, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವು ರೆಸಿಗ್ನೇಷನ್ ಕೊಡಬೇಕು. ನಾನು ಕೇಳೋದಿಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಈ ರಾಜ್ಯದ ಡೆಪ್ಯೂಟಿ CM ಅಂತೇಳಿ ಅನ್ಸ್ಕೊಂಡಿದ್ರೆ, ನಿಮಗೆ ಆ ಘನತೆ ಗೌರವ ಇದ್ದರೆ, ಅವ್ರ ಬಗ್ಗೆ ಇನ್ನೊಂದು ವಿಚಾರನ ಸ್ವಲ್ಪ ತೆಗಿತಾ ಇದ್ದೀನಿ. ಬಂಗಾರಪ್ಪ ಬಡಾವಣೆ ಅಂತ ಇದೆ, ಅಲ್ಲಿ ಬಂಗಾರಪ್ಪ ಅವರ ಆಶ್ರಯ ಸೈಟನ್ನು ಕೊಟ್ಟಿದ್ದಾರೆ. ಉತ್ರಳ್ಳಿ ಅವ್ರ ಕ್ಷೇತ್ರ. ಅದರಲ್ಲಿ ಒಂದು ಅಪಾದನೆ ಇದೆ, ಅದನ್ನು ಸ್ವಲ್ಪ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ, ಅದನ್ನ ಹೇಳೋದಿಲ್ಲ. ಇವರು ಕೂಡ ಏನೋ ಅದರಲ್ಲಿ ಮಿಸ್ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತ ಅದು ಗೊತ್ತಾದ ಮೇಲೆ ಗ್ಯಾರಂಟಿ ಬರ್ತೀನಿ ನಾನು. ಅವರು ಬರೋದಿಲ್ಲ. ನಮ್ಮ ಅಪ್ಪವ್ರ ಹೆಸರಲ್ಲಿ ಪುಕ್ಷಟೆ ಫ್ರೀಯಾಗಿ ಬಡವರ ರೈತರಿಗೆ ಆಶ್ರಯ ಸೈಟನ್ನು ಕೊಡ್ತಕ್ಕಂಥದ್ರಲ್ಲಿ ಅವ್ಯವಹಾರದಲ್ಲಿ ಇವ್ರದ್ದು ಪ್ರಮುಖ ಪಾತ್ರಧಾರ ಇದ್ದಾರೆ ಅಂಥೇಳಿ ಅದು ನೋಡೋಣ ಮುಂದೆ. ನಾನು ಅದು ಯಾವ ರೀತಿ ತೊಗೊಳ್ಬೇಕೋ ನಾನು ತೊಗೊಳ್ತೀನಿ. ಅದಕ್ಕೆ ಮಾನ್ಯ ಅಶೋಕ್ ಅವರೇ, ನಿಮಗೆ ನಿಜವಾಗ್ಲೂ ಗೌರವ ಇದ್ದರೆ, ಘನತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ನನ್ನ ರೆಸಿಗ್ನೇಷನ್ ಅಲ್ಲ, ನೀವು ರೆಸಿಗ್ನೇಷನ್ ಇಟ್ಟು ಗೌರವದಿಂದ ಈ ಭಾರತಾಂಬೆ ಅಂತ ಹೇಳಿ ಹೆಸರು ಇಟ್ಕೊಂಡು ಹೋಗ್ತಿರಲ್ಲ ನೀವು BJP ಅವರು, ಫಸ್ಟ್ ಆ ಗೌರವನ ಕೊಡೋದನ್ನ ಕಲೀರಿ. ನಂಬರ್ 2, ಆರ್ ಅಶೋಕ್ ಅವರೇ, ಇವತ್ತು ನಿಮ್ಮ ಮೇಲೆ ಭ್ರಷ್ಟಾಚಾರದ ಒಂದು ದೊಡ್ಡ ಹೊರೆ ಇದೆ. ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು 40,000, 4,000, 4 ರೂಪಾಯಿ ತಗೊಳ್ಳಿ, ನಂಗೆ ಗೊತ್ತಿಲ್ಲ. ಸಾವಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ. ನೀವು ಸಾವಲ್ಲಿ ಭ್ರಷ್ಟಾಚಾರದ ಹೊರೆಯನ್ನು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ, ನಾವು ಹೇಳ್ತಾ ಇದ್ವಿ, ಯಾರೂ ನಂಬಲಿಲ್ಲ. ಪಾಪ ಯತ್ನಾಳ್ ಅವರು ಹಗಲು ರಾತ್ರಿ ಮಾನ ಮರ್ಯಾದೆ ಎಲ್ಲ ತೆಗೆದಾರಪ್ಪ. ಅವ್ರ ಪಕ್ಷದವ್ರೆ. ನಿಮಗೇನು ನೈತಿಕ ಹೊಣೆ ಇದೆ ನನ್ನ ರಾಜೀನಾಮೆ ಕೇಳೋದಕ್ಕೆ? ಫಸ್ಟ್ ನಾನು ಹೇಳೋದು, ಆರ್ ಅಶೋಕ್ ಅವರು, ಅವರಿಗೆ ಮಾನ ಮರ್ಯಾದೆ ಇದ್ದರೆ, ಆ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ದಾರಾಗಿರ್ತಕ್ಕಂಥ ಹೊರೆ ಅವರ ಮೇಲಿದ್ದರೆ, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವು ರೆಸಿಗ್ನೇಷನ್ ಕೊಡಬೇಕು. ನಾನು ಕೇಳೋದಿಲ್ಲ. ನಿಮಗೆ ಮಾನ ಮರ್ಯಾದೆ ಗೌರವ ಈ ರಾಜ್ಯದ ಡೆಪ್ಯೂಟಿ CM ಅಂತೇಳಿ ಅನ್ಸ್ಕೊಂಡಿದ್ರೆ, ನಿಮಗೆ ಆ ಘನತೆ ಗೌರವ ಇದ್ದರೆ, ಅವ್ರ ಬಗ್ಗೆ ಇನ್ನೊಂದು ವಿಚಾರನ ಸ್ವಲ್ಪ ತೆಗಿತಾ ಇದ್ದೀನಿ. ಬಂಗಾರಪ್ಪ ಬಡಾವಣೆ ಅಂತ ಇದೆ, ಅಲ್ಲಿ ಬಂಗಾರಪ್ಪ ಅವರ ಆಶ್ರಯ ಸೈಟನ್ನು ಕೊಟ್ಟಿದ್ದಾರೆ. ಉತ್ರಳ್ಳಿ ಅವ್ರ ಕ್ಷೇತ್ರ. ಅದರಲ್ಲಿ ಒಂದು ಅಪಾದನೆ ಇದೆ, ಅದನ್ನು ಸ್ವಲ್ಪ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ, ಅದನ್ನ ಹೇಳೋದಿಲ್ಲ. ಇವರು ಕೂಡ ಏನೋ ಅದರಲ್ಲಿ ಮಿಸ್ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತ ಅದು ಗೊತ್ತಾದ ಮೇಲೆ ಗ್ಯಾರಂಟಿ ಬರ್ತೀನಿ ನಾನು. ಅವರು ಬರೋದಿಲ್ಲ. ನಮ್ಮ ಅಪ್ಪವ್ರ ಹೆಸರಲ್ಲಿ ಪುಕ್ಷಟೆ ಫ್ರೀಯಾಗಿ ಬಡವರ ರೈತರಿಗೆ ಆಶ್ರಯ ಸೈಟನ್ನು ಕೊಡ್ತಕ್ಕಂಥದ್ರಲ್ಲಿ ಅವ್ಯವಹಾರದಲ್ಲಿ ಇವ್ರದ್ದು ಪ್ರಮುಖ ಪಾತ್ರಧಾರ ಇದ್ದಾರೆ ಅಂಥೇಳಿ ಅದು ನೋಡೋಣ ಮುಂದೆ. ನಾನು ಅದು ಯಾವ ರೀತಿ ತೊಗೊಳ್ಬೇಕೋ ನಾನು ತೊಗೊಳ್ತೀನಿ. ಅದಕ್ಕೆ ಮಾನ್ಯ ಅಶೋಕ್ ಅವರೇ, ನಿಮಗೆ ನಿಜವಾಗ್ಲೂ ಗೌರವ ಇದ್ದರೆ, ಘನತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ನನ್ನ ರೆಸಿಗ್ನೇಷನ್ ಅಲ್ಲ, ನೀವು ರೆಸಿಗ್ನೇಷನ್ ಇಟ್ಟು ಗೌರವದಿಂದ ಈ ಭಾರತಾಂಬೆ ಅಂತ ಹೇಳಿ ಹೆಸರು ಇಟ್ಕೊಂಡು ಹೋಗ್ತಿರಲ್ಲ ನೀವು BJP ಅವರು, ಫಸ್ಟ್ ಆ ಗೌರವನ ಕೊಡೋದನ್ನ ಕಲೀರಿ. ನಂಬರ್ 2, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.